ಬೆಂಬಲವನ್ನು ನೀಡಿ ದೈಹಿಕ ಶಿಕ್ಷಕರಾಯ್ತು, ಪಾಲಕರು, ಪೋಷಕರಾಯ್ತು, ಅವರು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚಿನ ಯುವತಿಯರು ಈ ಇವತ್ತಿನ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಮಗೊಂದು ಪ್ರೋತ್ಸಾಹ ಮಾಡುವಂಥದ್ದು. ಯಾಕಂದ್ರೆ ಇದು ಮಕ್ಕಳು ಪ್ರತಿಭೆಗೆ ರೆಡಿ ಇದ್ದಾರೆ, ಅವರಿಗೆ ಅವಕಾಶಗಳ ಕೊರತೆ ಇತ್ತು ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಈ ತರ ಆಯ್ಕೆ ಪ್ರಕ್ರಿಯೆ ಮತ್ತೆ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳನ್ನ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಮಕ್ಕಳು ನಮಗೆ ಇನ್ನೂ ಅವರಿಗೆ ಅವಕಾಶಗಳನ್ನು ಕೊಡಬೇಕಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಆಟಿಟ್ಯೂಡ್ ಅಬ್ಸರ್ವ್ ಮಾಡ್ತೀವಿ, ಅವ್ರ ಫಿಸಿಕ್ಯಾಲಿಟೀಸ್, ಹೈಟು, ವೆಯ್ಟು, ಮತ್ತು ಅವ್ರ ಎಕ್ಸ್ಪ್ಲೋಸಿವ್ನೆಸ್ಸು, ಅವ್ರ ಸ್ಪೀಡು, ಅವ್ರ ಸ್ಟ್ರೆಂತು, ಇದನ್ನೆಲ್ಲ ಅಸೆಸ್ ಮಾಡಿ, ಅವ್ರ ಆಟಿಟ್ಯೂಡು ಇದನ್ನೆಲ್ಲ ಅಸೆಸ್ ಮಾಡಿ ಒಂದು ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಒಂದು ರಿಪೋರ್ಟನ್ನು ಮಾಡಿ ನಾವು ಇದನ್ನು AFI ಅವ್ರಿಗೆ ಕಳಿಸ್ಕೊಡ್ತೀವಿ. ಸೊ ಅವರು ಅಲ್ಲಿಂದ ಈ ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡಿರೋಂಥ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಅವ್ರ ರಿಪೋರ್ಟನ್ನು ನೋಡಿ ಅವ್ರು ಕಳಿಸ್ಕೊಂಡು ಮುಂದೆ ಇನ್ನೂ ಉನ್ನತವಾದ ತರಬೇತಿಗಾಗಿ ಅವ್ರನ್ನ ಕರ್ಸ್ಕೊತಾರೆ. ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮವಾದಂತಹ ಕ್ರೀಡಾಕೂಟ ಮತ್ತು ಆಯ್ಕೆಯ ಪ್ರಕ್ರಿಯೆ ಆಗಿದೆ. ಇದರಲ್ಲಿ ನಮ್ಮ ವಿದ್ಯಾರ್ಥಿನಿಯಾದಂಥ ಹೀನಾ ಕೌಸರ್ ವಿಶೇಷವಾಗಿ 600 ಮೀಟರ್ ಓಟದಲ್ಲಿ ಅಭೂತಪೂರ್ವವಾದಂತಹ ಪ್ರದರ್ಶನವನ್ನು ತೋರಿ ಪ್ರಥಮ ಸ್ಥಾನದೊಂದಿಗೆ ಆಯ್ಕೆಯಾಗಿದ್ದಾಳೆ. ಭವಿಷ್ಯತ್ತಿನಲ್ಲಿ ನಮ್ಮ ಬಡ ವಿದ್ಯಾರ್ಥಿನಿಯಾದ ಹೀನಾ ಕೌಸರಳಿಗೆ ತುಂಬ ವಿಶೇಷವಾದಂತಹ ಮತ್ತು ಸ್ಮರಣೀಯವಾದಂತಹ ಆಯ್ಕೆ ಪ್ರಕ್ರಿಯೆ ಈ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿರುತ್ತದೆ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಏನು ಆಗೋದೇ ಇಲ್ಲ, ಅದಕ್ಕಂತಾನೆ ಇದು ಮಾಡಿರ್ತಾರೆ. ನನಗಂತೂ ಇದು ಬಹಳ ಹೆಲ್ಪ್ ಇದೆ, ಇದರಿಂದ ನಾನು ಮುಂದಕ್ಕೆ ಹೋಗ್ಬೋದು ಅನ್ಸುತ್ತೆ ನನಗೆ. ಅದಕ್ಕಾಗೇ ಇದೆ ಅಲ್ಲ ಕೊಪ್ಪಳಕ್ಕೆ ಬಂದಿದ್ದೀನಿ. ಇವತ್ತು ಸ್ಮಿತಾ ಅಂತ ಇದೆ ಖೇಲೋ ಇಂಡಿಯಾ ಅಂತ, ಅಲ್ಲಿ ಅದು ಸ್ಪೋರ್ಟ್ಸ್ ಇತ್ತು ಇವತ್ತು, ಅದಕ್ಕೆ ಬಂದಿದ್ದೆ. ಎಷ್ಟು ಮೀಟರ್ ಭಾಗವಹಿಸಿದ್ದಿ? 600 ಮೀಟರ್ ಓಡಿದ್ದೀನಿ, ಫಸ್ಟ್ ಪ್ರೈಸ್ ಬಂದಿದೆ. ನಾನು ಇಲ್ಲೇ ಕೊಪ್ಪಳದಲ್ಲಿ ಓದುತ್ತಿದ್ದೇನೆ. ಖೇಲೋ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು ಫಸ್ಟ್ ರ್ಯಾಂಕ್ ಬರ್ಬೇಕಂತ ಆಸೆ ಪಟ್ಟಿದ್ದೇನೆ. ನಾನು 100 ಮೀಟರ್ ರನ್ನಿಂಗ್ ಓಡಿದ್ದೇನೆ. ಅದೇ ನೆಕ್ಸ್ಟ್ ರೌಂಡ್ ಇದೆ, ನಾನು ಸೆಲೆಕ್ಷನ್ ಆಗ್ಬೇಕಂತ ನಿಮ್ಮೆಲ್ಲ ಕೇಳ್ಕೊಂತೀನಿ. ಅಸ್ಮಿತಾ ಖೇಲೋ ಇಂಡಿಯಾ ಒಂದು ಪ್ರೋಗ್ರಾಮ್ ನಡೆದಿತ್ತು, ಅಲ್ಲಿ ಮಹಿಳೆಯರಿಗೆ ಸ್ಪೋರ್ಟ್ಸ್ ವಿಭಾಗ ನಡೆದಿತ್ತು. ಅಲ್ಲಿ ಆಟ ಆಡಿದವರು ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ಸೆಲೆಕ್ಷನ್ ಆಗ್ತಾರೆ ಮತ್ತು ಅವ್ರಿಗೆ ಉಚಿತ ಕೋಚಿಂಗ್ ಸಿಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು MMDRS ತನಕಲಿಂದ 3 ಜನ ಬಂದಿದ್ವಿ. ಈಗ ನಾನು ಥರ್ಡ್ ಸೆಲೆಕ್ಷನ್ ಆಗಿದ್ದೀನಿ. ರಾಮಕೃಷ್ಣ ಆಶ್ರಮದ ಸೇವಾ ಕಾರ್ಯಗಳ ಗುರುತಾಗಿದೆ. 100 ವರ್ಷಗಳಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮ ಮಾಡಿರುವ ಸಾಧನೆ ಜಗತ್ತಿನ 10 ಸಂಸ್ಥೆಗಳಿಗೆ ಮಾರ್ಗದರ್ಶಿಯಾಗಿರುವುದರಲ್ಲಿ ಸಂದೇಶವಿಲ್ಲ. ಈ ಶತಮಾನೋತ್ಸವ ಆಚರಣೆ ಮೈಸೂರಿನ ಇತಿಹಾಸದ ಮಹತ್ತರವಾದುದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ, 4 ದಿನಗಳ ಕಾಲ ಮೈಸೂರಿನ ಚಿಂತೆ ಪತಾಕೆಯನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂಥದಕ್ಕೆ ಹಿಡಿದ ಕೈಗಂಡಿಗೆ ಆಗಿದೆ. ಜಾನ್ ನ್ಯಾಶ್ ಅಂತ ಹೇಳ್ಬಿಟ್ಟು ಒಬ್ಬ ಮ್ಯಾಥಮೆಟಿಷಿಯನ್ ಸ್ಟೋರಿ ಬರುತ್ತೆ. ಅಲ್ಲ ಹಿ ಕ್ಯಾನ್ ಬಿ ಕಂಪೇರ್ ಟು ಗ್ರೇಟ್ ಮ್ಯಾಥಮೆಟಿಷಿಯನ್ಸ್ ಲೈಕ್ ಶ್ರೀನಿವಾಸ ರಾಮಾನುಜನ್ ಅಂತ ಹೇಳ್ತಾರೆ. ಅವರಿಗೆ ಕಂಪೇರ್ ಮಾಡಬಹುದು ಅಂತ ಹೇಳಿದ್ರೆ ಹಿ ಈಸ್ ದಿ ಪ್ಯಾರಾಮೀಟರ್. 32 ವರ್ಷ ಬದುಕಿದ್ದು ಶ್ರೀನಿವಾಸ ರಾಮಾನುಜನ್ ಇವತ್ತು ಕೂಡ ಬದುಕಿದರೆ. ಇವತ್ತು ಗಣಿತವನ್ನ ಅವರಿಂದ ಪ್ರತ್ಯೇಕ ಮಾಡಿ ನೋಡ್ಲಿಕ್ಕಾಗಲ್ಲ. ಎಷ್ಟು ವರ್ಷ ಬದುಕಿದ್ರು ಅಂತ ಮುಖ್ಯ, ಹೇಗೆ ಬದುಕಿದ್ರು ಅನ್ನೋದು ಮುಖ್ಯವಾಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷ. ಹಿಂದೂ ಧರ್ಮವಾದ ಪುನರುತ್ಥಾನವನ್ನ ಪುನರುಜ್ಜೀವನವನ್ನ ಮಾಡಿದಂತವರು ಶಂಕರಾಚಾರ್ಯ